ಎಲ್ಲರಿಗೂ ನಮಸ್ಕಾರಗಳು. ಸೋಮವಾರ ಅಂದರೆ ಇದೇ ಬರುವ 11ನೇ ತಾರೀಕಿಗೆ 5, 8, 9, 11ನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ನಡೆಯುತ್ತದೆ. ಇವತ್ತಿನ ದಿನ ನಾನು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ನಡೆಸಿದಂತಹ 9ನೇ ತರಗತಿಯ ಪೂರ್ವ ಸಿದ್ಧತಾ ಅಭ್ಯಾಸ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯೊಂದಿಗೆ ಬಂದಿದ್ದೇನೆ. ಬನ್ನಿ. ಮೊದಲನೇದಾಗಿ 4 ಆಪ್ಷನ್ ಕೊಟ್ಟಿರ್ತಾರೆ, 4 ಆಯ್ಕೆಗಳನ್ನು. ಅದರಲ್ಲಿ ಒಂದು ಸೂಕ್ತವಾದ ಉತ್ತರವನ್ನು ನೀವು ಆರಿಸಿ ಬರೀಬೇಕು. 6 ಮಾರ್ಕ್ಸ್ ಇರುತ್ತೆ. ಜಟಾಧಾರಿಯಾಗಿ ನಾರು ಮಡಿಯನ್ನ ಉಟ್ಟು ಕೈ ಜೋಡಿಸಿಕೊಂಡು ನೆಲದ ಮೇಲೆ ಬಿದ್ದ ಭರತನನ್ನ ಶ್ರೀರಾಮ ನೋಡುತ್ತಾನೆ. ಈ ವಾಕ್ಯದಲ್ಲಿರೋ ವಿಜಾತಿಯ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳಿದ್ದಾರೆ. ನಾವಿವಾಗ ಹಾಗಾದ್ರೆ ಯಾವ್ದು ಓದ್ಕೋಬೇಕು ಅಂತಂದ್ರೆ ಸಜಾತಿ ಮತ್ತು ವಿಜಾತಿಯ ಸಂಯುಕ್ತಾಕ್ಷರವನ್ನ ಓದ್ಕೋಬೇಕಾಗತ್ತೆ. ಸಜಾತಿ ಅಂತಂದ್ರೆ ಒಂದೇ ಜಾತಿಯ ಒತ್ತಕ್ಷರಗಳು ಇದ್ದರೆ ಅದು ಸಜಾತಿ. ವಿಜಾತಿ ಅಂದರೆ ಬೇರೆ ಜಾತಿಯ ಒತ್ತಕ್ಷರ ಬಂದರೆ ಅದನ್ನ ವಿಜಾತಿ ಅಂತ ಕರೀತಾರೆ. ಇಲ್ಲಿ ನಾರು ಮಡಿಯ ನುಟ್ಟು ನ ಮತ್ತು ಟು ಅದಕ್ಕೆ ಒತ್ತಕ್ಷರ ಅದೇ ಜಾತಿಯ ಒತ್ತಕ್ಷರ ಬಂದಿದೆ, ಹಾಗಾಗಿ ಅದು ಸಜಾತಿ. ಬಿದ್ದ ಅಲ್ಲೂ ಸಹ ದ ಎನ್ನುವಂತಹ ಅದೇ ಜಾತಿಯ ಒತ್ತಕ್ಷರ ಬಂದಿದೆ, ಅದು ಸಜಾತಿ. ಇಲ್ಲಿ ಶ್ರೀರಾಮ ಅನ್ನುವಂತಹ ಅಲ್ಲಿ ಏನಾಗಿದೆ, ಶಕ್ಕೆ ರ ಎನ್ನುವಂತ ಒತ್ತಕ್ಷರ ಬಂದಿದೆ, ಹಾಗಾಗಿ ಶ್ರೀರಾಮ ಇದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಹಾಗೆ ಎರಡನೇದಾಗಿ ಎಲ್ಲಾ ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಹಕ್ಕು ಇರುತ್ತದೆ. ಇಲ್ಲಿ ಪಿತ್ರಾರ್ಜಿತ ಎಂಬ ಪದವು ಈ ಸಂಧಿಗೆ ಉದಾಹರಣೆ. ಇಲ್ಲಿ ಏನು ಬಂದಿದೆ ಅಂದ್ರೆ ಪಿತ್ರಾರ್ಜಿತ ರು ಮುಂದೆ ಅರ್ ಬಂದಿದೆ, ಹಾಗಾಗಿ ಇಲ್ಲಿ ಅದು ಎಣ್ ಸಂಧಿ ಆಗ್ತಾ ಇದೆ. ಮೂರನೇದಾಗಿ ಅರಮನೆಯ ಮೊದಲ ಅಂತಸ್ತಿನಲ್ಲಿ ಪುಟ್ಟ ದೇವಾಲಯವಿದೆ. ಈ ಪುಟ್ಟ ಮಂದಿರ ಚಿತ್ರ ಕೆಲಸಗಳಿಂದ ಕೂಡಿದ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ. ಇಲ್ಲಿ ಅರಮನೆ ಎಂಬ ಪದ ಈ ಸಮಾಸ. ಇಲ್ಲಿ ಸಮಾಸದ ಬಗ್ಗೆ ಕೇಳಿದ್ದಾರೆ. ಸಮಾಸದ ಬಗ್ಗೆ ಅಂತ ಅಂದಾಗ ಇಲ್ಲಿ ಅರಮನೆ ಅಂದಾಗ ಇಲ್ಲಿ ಅರಸನ ಮನೆ ಅರಮನೆ, ಹಾಗಾದ್ರೆ ಇಲ್ಲಿ ತತ್ಪುರುಷ ಸಮಾಸ ಆಗತ್ತೆ. ಅಂದ್ರೆ ಅರಸನ ಮನೆ ಅರಮನೆ. ಅರಸ ಅನ್ನುವಂಥದ್ದು ಏನು ಅಂತಂದ್ರೆ ಅರಸ ಎನ್ನುವಂಥದ್ದು ನಾಮಪದ, ಮನೆ ಎನ್ನುವಂಥದ್ದು ನಾಮಪದ, ಎರಡೂ ನಾಮಪದವಾಗಿದ್ರೆ ಅದು ತತ್ಪುರುಷ ಸಮಾಸ ಆಗತ್ತೆ. ಹಾಗಾಗಿ ಅರಸನ ಮನೆ ಅದು ತತ್ಪುರುಷ ಸಮಾಸ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಇಲ್ಲಿ ಈ ವಾಕ್ಯದಲ್ಲಿರುವ ಭೂಪಾಲನ ಈ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ವಿಭಕ್ತಿಯ ಬಗ್ಗೆ ಓದ್ಕೊಳ್ಬೇಕಾಗತ್ತೆ. ಪ್ರಥಮವು ದ್ವಿತೀಯ ಅನ್ನು ತೃತೀಯಿಂದ ಚತುರ್ಥಿಗೆ ಕೆ ಷಷ್ಠಿಯ ಸಪ್ತಮಿಯಲ್ಲಿ ಪಂಚಮಿ ದಶೆಯಿಂದ ಇದನ್ನ ಓದ್ಕೋಬೇಕಾಗತ್ತೆ. ಹಾಗಾದ್ರೆ ಭೂಪಾಲನ ಅನ್ನುವಂತಹ ಬಂದಿದೆ, ಹಾಗಾಗಿ ಇದು ಷಷ್ಠಿ ವಿಭಕ್ತಿ ಆಗ್ತಾ ಇದೆ. ಐದನೇದಾಗಿ ದುಂಬಿಗಳ ಧ್ವನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ. ಇಲ್ಲಿ ಧ್ವನಿ ಎಂಬ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ರೆ ಧ್ವನಿ ಅನ್ನುವಂಥದ್ದಾಗತ್ತೆ. ಹಾಗಾದ್ರೆ ನಾವು ತತ್ಸಮ ತದ್ಭವದ ಬಗ್ಗೆ ಅಲ್ಲಿ ಇರುವಂತಹದ್ದನ್ನ ತತ್ಸಮ ತದ್ಭವವನ್ನು ನಾವು ಪಟ್ಟಿ ಮಾಡಿ ಓದ್ಕೊಳ್ಬೇಕು. ನೆಕ್ಸ್ಟ್, ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕು ಎಂದು ಭಾವಿಸಲಿಲ್ಲ. ಇಲ್ಲಿ ಭಾವಿಸಲಿಲ್ಲ ಎಂಬ ಪದದ ಧಾತು ಯಾವುದು ಅಂತ. ಭಾವಿಸಲಿಲ್ಲ ಎನ್ನುವಂಥದ್ದು ಕ್ರಿಯಾಪದದ ಮೂಲ ರೂಪ ಧಾತು. ಹಾಗಾದ್ರೆ ಭಾವಿಸಲಿಲ್ಲ ಎಂಬ ಪದದ ಧಾತು ಯಾವುದು ಅಂತಂದ್ರೆ ಭಾವಿಸು ಎನ್ನುವಂಥದ್ದು ಧಾತು ಆಗಿದೆ. ಹಾಗೆ ಇದಿಷ್ಟು 6 ಪ್ರಶ್ನೆಗಳು. ಇದರಲ್ಲಿ ನಾವು ಏನು ಗ್ರಾಮರ್ ಓದ್ಕೋಬೇಕು? ಸಜಾತಿ ವಿಜಾತಿ ಸಂಯುಕ್ತಾಕ್ಷರಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು, ಹಾಗೆ ಸಂಧಿಗಳ ಬಗ್ಗೆ ಜ್ಞಾನ ಇರಬೇಕು, ಸಮಾಸದ ಬಗ್ಗೆ ಜ್ಞಾನ ಇರಬೇಕು, ಅದೇ ಥರ ವಿಭಕ್ತಿಗಳು, ತತ್ಸಮ ತದ್ಭವ ಮತ್ತೆ ಧಾತು, ಇದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾಗೆ ಮೇನ್ ಕ್ವಶನ್ ನಂಬರ್ 2, ಅದರಲ್ಲಿ 3ನೇ ಪದಕ್ಕೆ ಸಂಬಂಧಿಸಿದಂತೆ ಪದವನ್ನ ಬರೆಯಿರಿ, 4 ಅಂಕದ ಪ್ರಶ್ನೆ. ಅಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕ ಹಾಗೆ 4 ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲಿ ಬಂಗಾರ ಸಿಕ್ತು, ಅಲ್ಲಿ ಏನಿದೆ, ಪೂರ್ಣ ವಿರಾಮ ಇದೆ. ನೋಡಿ ಬೀರಣ್ಣ ತನ್ನ ಮೂಡಲ ದಿಕ್ಕಿನಾಗಿರೋ ಅಂತ ಇದೆ. ನೋಡಿ ಅನ್ನುವಂಥದ್ರಲ್ಲಿ ಒಂದು ಚಿಹ್ನೆ ಕೊಟ್ಟಿದಾರಲ್ಲ, ಅದು ಯಾವ ಚಿಹ್ನೆ ಆಗತ್ತೆ ಅಂದ್ರೆ ಭಾವಸೂಚಕವಾಗತ್ತೆ, ಉದ್ಗಾರವಾಚಕ. ಹಾಗೆ 8ನೇದು ಹೊನ್ನು, ಅದ್ರ ಅರ್ಥ ಏನು, ಚಿನ್ನ ಅಂತ. ಇಲ್ಲಿ ಕ್ರಯ ಅಂತಂದ್ರೆ ಬೆಲೆ ಅಂತ. ಅಂದ್ರೆ ಇಲ್ಲಿ ಈರಣ್ಣ ಕ್ರಯಕ್ಕೆ ತೆಗೆದುಕೊಂಡಿರು ಹೊಲದಾಗ, ಕ್ರಯ ಅಂದ್ರೆ ಬೆಲೆಗೆ ದುಡ್ಡು ಕೊಟ್ಟು ತಗೊಂಡಿರುವಂಥದ್ದು ಅಂತ ಅರ್ಥ. ಹಾಗೆ 9ನೇದು ಈರಣ್ಣ, ಇದು ವಸ್ತುವಾಚಕ. ಹಾಗಾದ್ರೆ ಮೂಡಲ ಎನ್ನುವಂಥದ್ದು ಯಾವ ವಾಚಕವಾಗಿರುತ್ತೆ ಅಂತಂದ್ರೆ ಮೂಡಲ ಅನ್ನುವಂಥದ್ದು ದಿಗ್ವಾಚಕ ಆಗತ್ತೆ. ಮೂಡಣ, ಪಡುವಣ,
ತೆಂಕಣ, ಬಡಗಣ ಇವನ್ನ ನಾವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಹೇಳ್ತೀವಿ. ಹಾಗಾಗಿ ಅದು ದಿಕ್ಕುಗಳನ್ನು ಸೂಚಿಸುವುದರಿಂದ ಅದನ್ನು ದಿಕ್ವಾಚಕ ಅಂತ ಕರಿತೇವೆ. ಹಾಗೆ 10ನೇದು ಹೊಲ, ಹೊಲಗಳು, ದಿಕ್ಕುಗಳು. ಇಲ್ಲಿ ಏಕವಚನ ಬಹುವಚನವನ್ನ ಕೊಟ್ಟಿದ್ದಾರೆ. ಹೀಗೆ ಇಲ್ಲಿ 4 ಮಾರ್ಕ್ಸ್ ಅನ್ನು ನಾವು ಆರಾಮಾಗಿ ನಾವು ತಗೋಬಹುದು. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 3 ಅಲ್ಲಿ ಒಂದು ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ. ಆ ಗದ್ಯ ಭಾಗವನ್ನ ಓದಿ ನಾವು ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗತ್ತೆ. ಯಾವುದಾದ್ರೂ ಇಲ್ಲಿ ಯಕ್ಷಗಾನ, ನಮ್ಮ ಜನಪದ ಕಲೆಗಳ ವೈಭವ ಎನ್ನುವಂಥ ಒಂದು ಇದರಲ್ಲಿ ಯಕ್ಷಗಾನ ಅನ್ನುವಂಥದ್ದು ಒಂದು ಆರಿಸ್ಕೊಂಡಿದ್ದಾರೆ. ಇದರಲ್ಲಿ ಅಲ್ಲೇ ಇರುತ್ತೆ, ನೀವು ನಿಧಾನವಾಗಿ ಯೋಚಿಸಿ ನೀವು ಬರಿಬೇಕು. 4 ಮಾರ್ಕ್ಸಿನ ಕ್ವಶನ್ ಕೇಳಿರ್ತಾರೆ. ಪಾಠದಿಂದ ಯಾವುದಾದ್ರೂ ಒಂದು ಗದ್ಯ ಭಾಗ ಇಲ್ಲಿ ಯಕ್ಷಗಾನ ತಗೊಂಡಿದ್ದಾರೆ. ಅದನ್ನ ಇಲ್ಲಿ ನೋಡಿ, ಯಕ್ಷಗಾನದ ವಿಶೇಷತೆ ತಿಳಿಸಿ, ಬಯಲಾಟ ಅಂದರೆ ಏನು, ಯಕ್ಷಗಾನದ ಭಾಗವತರಾಟ ಎಂದು ಕರೆಯಲು ಕಾರಣ ಏನು, ಯಕ್ಷಗಾನ ಜನರಲ್ಲಿ ಆದರ್ಶ ಮೌಲ್ಯಗಳನ್ನು ಪ್ರತಿಪಾದಿಸಿದೆ ಹೇಗೆ ತಿಳಿಸಿ. ಎಲ್ಲವೂ ಸಹ ಈ ಮೇಲ್ಗಡೆ ಪ್ಯಾಸೇಜ್ ಇದೆಯಲ್ಲ, ಆ ಪ್ಯಾಸೇಜ್ ಅಲ್ಲೇ ಇರುತ್ತೆ, ಅಂದ್ರೆ ಗದ್ಯ ಭಾಗದಲ್ಲೇ ಇರ್ತದೆ. ಅದನ್ನ ನಿಧಾನವಾಗಿ ಓದಿ ಬರಿಬೇಕು. ಹಾಗೆ ಅದೇ ತರ ಪದ್ಯ ಇರ್ತದೆ. ಆ ಪದ್ಯದಲ್ಲಿ ಸಹ ಅಂದ್ರೆ 4 ಮಾರ್ಕ್ಸಿನ ಪದ್ಯ ಕೇಳಿರ್ತಾರೆ, 2 ಮಾರ್ಕ್ಸಿಂದು 4 ಮಾರ್ಕ್ಸಿನ ಪಾಠದಿಂದ ಕೇಳಿರ್ತಾರೆ, 2 ಮಾರ್ಕ್ಸಿಂದ 2 ಅಂಕದ ಪದ್ಯದಿಂದ ಕೇಳಿರ್ತಾರೆ. ಒಟ್ಟು 4, 5, 6 ಪ್ರಶ್ನೆ ಒಂದು ವಾಕ್ಯದಿಂದ ಕೇಳಿರ್ತಾರೆ. ಅಂದ್ರೆ ಪದ್ಯದಲ್ಲಿ ಈಗ ಉದಾಹರಣೆಗೆ ಗುರು ಕರುಣವಿಲ್ಲದವ ಸ್ನೇಹ ಸಾವು ತನಕ ಬೇಡ, ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಅದಕ್ಕೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಎಲ್ಲಿ ಗುರುಕರಣದ ಮಹತ್ವ ತಿಳಿಸಿ, ಯಾಕೆ ಸಾಧು ಸತ್ಪುರುಷರ ಸೇವೆಯನ್ನ ಮಾಡಬೇಕು, ಆದ್ರೆ ಇದರಲ್ಲೇ ಇರ್ತದೆ. ಹಾಗಾಗಿ ಅದು ಯಾವುದೇ ರೀತಿಯಾಗಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆ ಗದ್ಯ ಭಾಗದಲ್ಲೇ ಇರುತ್ತೆ. ಆ ಗದ್ಯ ಭಾಗದಿಂದ ಆರಿಸಿ ನೀವು ಆ ಉತ್ತರವನ್ನ ನಿಧಾನಕ್ಕೆ ಬರೆಯಬೇಕು. ಹಾಗೆ 17ನೇದು ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ ಆವರಿಸಿದ್ದರೂ ಅಳುಕದೆ ರೆಕ್ಕೆ ಬಿಚ್ಚಿ ಹಾರುವುದು ಈ ಪುಟ್ಟ ಹಕ್ಕಿ. ಹಾಗಾದ್ರೆ ನೋಡಿ, ಅವ್ರು ಒಂದು ಕ್ವಶನ್ ಆನ್ಸರ್ ನಿಮಗೆ ಅದರಲ್ಲಿ ಕ್ವಶನ್ ಅಲ್ಲೇ ಇರುತ್ತೆ ನೋಡಿ. ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ. ನೋಡಿ, ಭೂಮಿ ಆಕಾಶದಲ್ಲಿ ಪುಟ್ಟ ಹಕ್ಕಿಗೆ ಯಾರ ಭಯವಿದೆ, ಅದರಲ್ಲಿ ಆನ್ಸರ್ ಇದೆ. ಹಾಗಾಗಿ ನೀವು ಏನು ಮಾಡಬೇಕು, ಆ ನಿಧಾನಕ್ಕೆ ಓದ್ಕೊಂಡು ಆನ್ಸರ್ ಅನ್ನ ಬರಿಬೇಕು. 18 ಮತ್ತು 19 ಅಲ್ಲೂ ಸಹ ಮತ್ತೆ ಗದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಆ ಗದ್ಯ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ, ಅಂದ್ರೆ 2 ಪ್ರಶ್ನೆ ಕೇಳಿದ್ದಾರೆ. ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನ ವರ್ಣಿಸಿ. 19ನೇದು ಜಯಪುರದ ಜನರಿಗೆ ಬಣ್ಣಗಳ ಬಗ್ಗೆ ಇರುವ ಮೋಹವನ್ನ ತಿಳಿಸಿ ಅಂತ. ಅಂದ್ರೆ ಅಲ್ಲೇ ಇದೆ ಆನ್ಸರು. ಜಯಪುರದ ಬೀದಿಗಳು ಹೇಗಿದೆ ಅನ್ನುವಂಥದ್ದು, ಜಯಪುರದ ಜನರಿಗೆ ಬಣ್ಣಗಳ ಬಗ್ಗೆ ಇರೋ ಮೋಹ. ಈಗ ಅದನ್ನ ಆ ಪ್ಯಾಸೇಜ್ ಅನ್ನ, ಅಂದ್ರೆ ಪಠ್ಯ ಪುಸ್ತಕದಲ್ಲಿ ಇರುವಂತ ಪ್ಯಾಸೇಜ್ ಅನ್ನೇ ಗದ್ಯ ಭಾಗವನ್ನೇ ಅಲ್ಲಿ ಕೊಟ್ಟಿರುವಂತದ್ದು. ಅಲ್ಲಿ ನಿಮ್ಮ ಪಠ್ಯ ಪುಸ್ತಕವನ್ನ ಓದ್ಕೊಂಡಿದ್ರೆ ಇಲ್ಲಿ ಆರಾಮಾಗಿ ಪಟಪಟ ಅಂತ ನೋಡ್ಕೊಂಡು ಆರಾಮಾಗಿ ಅಲ್ಲಿ ಬರೀಬಹುದು. ಹಾಗೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಶಾಂತಲೆ ಮತ್ತು ಉದಯಾದಿತ್ಯರು ಅಲ್ಲಿ ಹಿಪ್ಲಿ ನೆನೆಯ ಮರದ ಕೆಳಗಡೆ ಅಲ್ಲಿ ಬೇರೆ ಮಾರುವೇಷವನ್ನ ಧರಿಸಿಕೊಂಡು ಅಲ್ಲಿ ಬಂದಂತಹ ಚಿತ್ರ. ಆಮೇಲೆ ಅಲ್ಲಿ ಅರಳಿಕಟ್ಟೆ ಮೇಲೆ ಬನದಮ್ಮನಹಳ್ಳಿ ಪಂಚಾಯಿತಿಯಲ್ಲಿ ಸೇರಿದ್ದಾರೆ ಜನಗಳೆಲ್ಲ. ಯಾಕೆ ಏನು ಅನ್ನುವಂಥದ್ದು ಆ ಚಿತ್ರವನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ನೀವು ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ಆ ಕಥೆಯನ್ನ ಕೇಳಿರ್ತೀರಾ. ಆ ಚಿತ್ರ ನೋಡ್ಕೊಂಡು ನೀವು ಪ್ರಶ್ನೆ ಕೊಟ್ಟಿದ್ರೆ ಉತ್ತರ ಹೇಳಬೇಕು. 20 ಶಾಂತಲೆ ಮತ್ತು ಉದಯಾದಿತ್ಯರು ನ್ಯಾಯ ವಿಚಾರಣೆ ಹೇಗೆ ಆಲಿಸ್ತಾ ಇದ್ರು, ಯಾವ ರೀತಿಯಾಗಿ ಆಲಿಸ್ತಾ ಇದ್ರು, ಅದ್ ನೋಡ್ಕೊಂಡು ಚಿತ್ರ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಹಾಗೆ ಆ ಬನದಮ್ಮನ ಹಳ್ಳಿಯಲ್ಲಿ ಪಂಚಾಯಿತಿ ಸೇರ್ಲಿಕ್ಕೆ ಕಾರಣ ಏನು, ಆ ಈರಣ್ಣ ಮತ್ತು ಬೀರಣ್ಣನ ಕತೆ ಇದೆಯಲ್ಲ, ಆ ಕಥೆಯನ್ನ ಅಲ್ಲಿ ಬರಿಬೇಕಾಗತ್ತೆ. ಹಾಗೆ ಪ್ರಶ್ನೆ 22 ಮತ್ತು 23 ಅಲ್ಲೊಂದು ಪದ್ಯ ಕೊಟ್ಟಿದ್ದಾರೆ, ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ. ಕನ್ನಡ ನಾಡ ನುಡಿ ಸಿರಿಯಲ್ಲಿ ಅದು ಏನು, ಪದ ನರಿದು ನುಡಿಯಲಂ ನುಡಿದುದನ್ನ ಅರಿಯಲನ್ ಮಾರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಶ್ರೀ ವಿಜಯ ಬರೆದಿರುವಂತದನ್ನ ಅಲ್ಲಿ ಕೊಟ್ಟಿದ್ದಾರೆ. ಅದರಲ್ಲೇ ಇದೆ ಕನ್ನಡಿಗರ ವಿಶೇಷತೆಯನ್ನ ಕವಿ ಶ್ರೀ ವಿಜಯ ಹೇಗೆ ಸಾರಿದ್ದಾನೆ. ಕನ್ನಡಿಗರು ಒಂದು ಪದ ಕೊಟ್ರೆ ನುಡಿಲಿಕ್ಕೆ, ನುಡಿದದ್ದನ್ನ ಅರ್ಧದ್ದನ್ನ ಮಾಡುವಂತಹ ಕನ್ನಡ ನಾಡಿನ ಜನರಾಗಿದ್ರು. ಹಾಗಾದ್ರೆ ಕುರಿತೋದ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಈ ಹೇಳಿಕೆಯನ್ನ ವಿಶ್ಲೇಷಿಸಿ. ಹೌದು, ಅವರು ನಿಜಕ್ಕೂ
ಕುರಿತೋದದಯಂ ಅಂದರೆ ಅವರು ಅಕ್ಷರ ಕಲಿತ ಇದ್ರೂ ಸಹ, ಅನಕ್ಷರಸ್ಥರಾಗಿದ್ರೂ ಸಹ ಅವರು ಕಾವ್ಯ ಪ್ರಯೋಗಿಸುವುದರಲ್ಲಿ ಅತ್ಯಂತ ಪರಿಣತರು, ಚತುರರು, ಬುದ್ಧಿವಂತರು ಆಗಿದ್ರು ಅಂತ ಆವಾಗಲೇ ನಮ್ಮ ಶ್ರೀವಿಜಯ ಕನ್ನಡ ನಾಡಿನ ಜನರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿರುವಂಥದ್ದನ್ನ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲೇ ಕೊಟ್ಟಿರುವಂತಹದ್ದು ಪದ್ಯ. ಆ ಪದ್ಯ ಭಾಗದಿಂದ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕು. ಹಾಗೆ 24 ಅಲ್ಲೂ ಸಹ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಯಾವುದು? ಪಂಡ್ರಿಬಾಯಿ ಅವ್ರದ್ದು. ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ ಪಂಡ್ರಿಬಾಯಿ ದುಡಿಮೆಯಲ್ಲಿ ದೇವರನ್ನ ಕಂಡವರು. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಡೆಸುತ್ತಿದ್ದರು. ಮಾನವೀಯತೆಯನ್ನು ನಂಬಿದ್ದರೇ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ. ಆದ್ದರಿಂದ ಪಂಡ್ರಿಬಾಯಿ ಅಂದರೆ ತಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿ ಮುಖ. ಹೇಗೆ ತಿಳಿಸಿ. ಅದು ನೋಡಿ ಈಗ ಇದರಲ್ಲೇ ಇದೆ, ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ. ಅದ್ರ ಉತ್ತರ ಏನು ಅಂತ ಅದನ್ನೇ ನೋಡಿಕೊಂಡು ನಿಮ್ಮ ಮಾತಲ್ಲಿ ಅಲ್ಲಿ ಬರಿಬೇಕಾಗತ್ತೆ. ಹಾಗೆ 25 ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಇಲ್ಲಿ ಅಜ್ಞಾನವನ್ನ ತೊಲಗಿಸಲು ಕವಿಯಿತ್ರಿ ಏನಾಗ ಬಯಸಿದ್ದಾರೆ? ಅದೇ ನಮ್ಮ ಅಜ್ಞಾನತೆಯನ್ನು ತೊಲಗಿಸಲು ನಾವೇನಾಗಬೇಕು? ವಾಗ್ದೇವಿಯ ಕೈಯಲ್ಲಿಯ, ಶಾರದಾ ಮಾತೆಯ ಕೈಯಲ್ಲಿ ಏನಿರುತ್ತೆ? ಗ್ರಂಥ ಇರುತ್ತೆ. ಆ ಗ್ರಂಥ ನಾನಾಗಿ ಧನ್ಯಳಾಗಬೇಕು ಅಂತ ಕವಿಯಿತ್ರಿ ಅಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಒಟ್ಟಾರೆಯಾಗಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆ ಪ್ರಶ್ನೆ ನಾವೇನ್ ಮಾಡಬೇಕು? ಅದನ್ನ ನೋಡಿಕೊಂಡು ಆನ್ಸರ್ ಅನ್ನ ಬರಿಬೇಕು. ಇಲ್ಲಿ ನಾವು ನೋಡಿದಾಗ ಒಂದು ಸ್ಥಳ ಕಾಲ ಕೃತಿಗಳನ್ನ ಬರೆಯುವಂಥದ್ದು ಇದೆ. ಸ್ಥಳಕಾಲ ಕೃತಿಯಲ್ಲಿ ಒಂದು ಚಿತ್ಪೋಟ್ ಅವರ ಭಾವಚಿತ್ರವಿರುವಂತಹ ಒಬ್ಬರ ಬಗ್ಗೆ ಕೊಟ್ಟಿರ್ತಾರೆ. ಹಾಗೆ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಅವರ ಸ್ಥಳ ಕಾಲ ಕೃತಿಯನ್ನ ಬರೆಯಿರಿ ಅಂತ. ಇಲ್ಲಿ 28ನೇ ಇದರಲ್ಲಿ ನಡುಗನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಹರಿಹರನು ರಗಳೆಯ ಕವಿ. ಅವನ ಸ್ಥಳ ಕಾಲ ಕೃತಿ ಮತ್ತು ಅವರ ವಿಶೇಷತೆಯನ್ನ ವಾಕ್ಯ ರೂಪದಲ್ಲಿ ಬರೀರಿ ಅಂತ ಕೊಟ್ಟಿರ್ತಾರೆ. ಆಗ ನೀವೇನು ಹೇಳ್ತೀರಾ ಅಂತಂದ್ರೆ, ಹರಿಹರ ಅಂದ್ರೆ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಹಾಗಾಗಿ ನೀವು ಅದನ್ನ ಏನ್ ಬರೀತೀರಾ ಅಂದ್ರೆ, ಹರಿಹರನು ಕ್ರಿಸ್ತಕ 1200ರಲ್ಲಿ ಹಂಪೆಯಲ್ಲಿ ಜನಿಸಿದರು. ಈತ ಹಂಪೆಯ ವಿರೂಪಾಕ್ಷ ಇವನ ಆರಾಧ್ಯ ದೈವ. ಇವನು ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ. ಇವರಿಗೆ ರಗಳೆ ಕವಿ ಎಂಬ ಬಿರುದು ಇದೆ. ಇಷ್ಟು ಬರೆದ್ರು ಸಾಕು. ಈತ ನಡುಗನ್ನಡ ಕವಿ. ಏನೋ ಹರಿಹರ ಕ್ರಿಸ್ತಕ 1200ರಲ್ಲಿ ಹಂಪೆಯಲ್ಲಿ ಜನಿಸಿದನು. ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೈವ. ಈತನು ಪಂಪಾಶತಕ, ರಕ್ಷಾಶತಕ, ಗಿರಿಜಾ ಕಲ್ಯಾಣ ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ. ಇವರಿಗೆ ರಗಳೆ ಕವಿ ಎಂಬ ಬಿರುದು ಇದೆ. ಹೀಗೆ ಇಷ್ಟು ಬರೆದ್ರೆ 3 ಮಾರ್ಕ್ಸ್ ಸಿಗತ್ತೆ. ಅದೇ ತರ ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಅವ್ರ ಹೆಸರು ಸೂರಂ ಎಕ್ಕುಂಡಿ ಅಂತ. ಅವ್ರ ಬಗ್ಗೆನೂ ಅದೇ ತರ ನೀವು ಬರೀಬೇಕು. ಇವರು ಎಲ್ಲಿ ಹುಟ್ಟಿದ್ರು, ಯಾವ ಕೃತಿಗಳನ್ನ ಬರೆದಿದ್ದಾರೆ ಅನ್ನುವಂಥದ್ದನ್ನ ನೀವು ಬರಿಬೇಕಾಗತ್ತೆ. ಸೂರಂ ಎಕ್ಕುಂಡಿಯವರು 1923ರಂದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಹುಟ್ಟಿದರು. ಇವರು ಸೂರಂ ಎಕ್ಕುಂಡಿಯವರು 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಜನಿಸಿದರು. ಇವರು ಸಂತಾನ, ಹಾವಾಡಿಗರ ಹುಡುಗ ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ. ಇವರು ಸಂತಾನ, ಹಾವಾಡಿಗರ ಹುಡುಗ ಮೊದಲಾದ ಕೃತಿಗಳನ್ನ ಬರೆದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇಷ್ಟು ಬರೆದ್ರೆ ಸಾಕು, 3 ಮಾರ್ಕ್ಸ್ ಸಿಗತ್ತೆ. ಹಾಗೆ ಇದೇ ತರ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಎಲ್ಲ ಸ್ಥಳ ಕಾಲ ಕೃತಿಗಳನ್ನ ಓದ್ಕೊಂಡ್ರೆ ನಿಮಗೆ 6 ಅಂಕಗಳನ್ನ ಸುಲಭವಾಗಿ ಪಡೆಯಬಹುದು. ಹಾಗೆ ಛಂದಸ್ಸನ್ನು ಸಹ ನೀವು ನೋಡ್ಕೊಳ್ಳಿ. ಅಲ್ಲಿ ಅಕ್ಷರಗಣವನ್ನ ಕೊಟ್ಟಿದ್ದಾರೆ. ಕಟ್ಟುಗೆ, ಕಟ್ಟದಿರಿಕೆ, ಕಡಲಂ, ಕಪಿಸಂತತಿ, ವಾಮನ ಕ್ರಮ ಅದನ್ನ ನೀವು ಪ್ರಸ್ತಾರ ಹಾಕೋದನ್ನ ನೋಡ್ಕೊಳ್ಳಿ. ನನ್ನ ಛಂದಸ್ಸಿನ ಒಂದು ಯೂಟ್ಯೂಬ್ ಬಿಟ್ಟಿದ್ದೆ, ಅದು ಹೋದ ವರ್ಷ. ಅದನ್ನ ನೋಡ್ಕೊಳ್ಳಿ.
ಅದೇ ಥರ ಅಂದರೆ ಇವಾಗ ನಿಮ್ಗೆ ಗೊತ್ತಿರುತ್ತೆ ಅದು 2 ಲೈನ್ ಕೊಟ್ಟರೆ ಕಂದ ಪದ್ಯ, 3 ಲೈನ್ ಕೊಟ್ಟರೆ ಇದು ನಿಮ್ಗೆ ಅಲ್ಲಿ ರಾಗವಾಂಕ ಪದ್ಯ ಮಾತ್ರ ಅಲ್ಲಿ ರಾಗವಾಂಕ ರಚಿಸಿದ ಮಾತ್ರ ಇದೆ. ಹಾಗಾಗಿ ಅದು ವಾರ್ಧಕ ಷಟ್ಪದ್ಯ ಆಗತ್ತೆ. ಇದು ಉತ್ಪಲಮಾಲ ವೃತ್ತ ಆಗತ್ತೆ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮಂ ಅಂತ. ಈಗ ಅಲಂಕಾರ. ಅಲಂಕಾರದಲ್ಲಿ ಸುಲಭವಾಗಿ ನೀವು 3 ಅಂಕಗಳನ್ನು ಪಡೆಯಬಹುದು. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂತ್ಯ ಅಂತ ಇದ್ರೆ ಅದು ಉಪಮಾಲಂಕಾರ ಆಗತ್ತೆ. ಬಾನಿನಲ್ಲಿ ಅಂದ್ರೆ ಉಪಮಾಲಂಕಾರ ಅಂದಾಗ ಅದಕ್ಕೆ 4 ಲಕ್ಷಣಗಳಿರುತ್ತೆ. ಒಂದು ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ. ಇಲ್ಲಿ ಉಪಮೇಯ ಬಾನಿನಲ್ಲಿ ಗಾಳಿಪಟಗಳು ಉಪಮೇಯ, ಉಪಮಾನ ಹಕ್ಕಿಗಳು, ಉಪಮಾವಾಚಕ ಅಂತೆ. ಅದೇ ರೀತಿಯಾಗಿ ಸಮಾನ ಧರ್ಮ ಹಾರಾಡುತ್ತಿದ್ದವು. ಹಾಗಾಗಿ ಹೆಂಗೆ ಸಮನ್ವಯಿಸ್ತೀರಾ ಅಂತಂದ್ರೆ ಉಪಮೇಯವಾದ ಗಾಳಿಪಟವನ್ನ ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಆಗುತ್ತದೆ ಅಂತ ಇಲ್ಲಿ 3 ಅಂಕಗಳನ್ನು ನಾವು ಸುಲಭವಾಗಿ ಪಡೆಯಬಹುದು. ಇಲ್ಲಿ ನಾನು ಆ್ಯಕ್ಚುಲಿ ಅದನ್ನು ಟೈಪ್ ಮಾಡಬೇಕಾಗಿತ್ತು. ಟೈಪ್ ಮಾಡಲಿಕ್ಕೆ ನನಗೆ ಟೈಮ್ ಸಿಕ್ಕದೆ ಇರೋದರಿಂದ ಬಾಯಿಂದನೇ ಹೇಳ್ತಾ ಇರುವಂಥದ್ದು. ಇಲ್ಲಿ ಹಿಂದಿನ ಕ್ವಶನ್ ಪೇಪರಲ್ಲಿ ಇದರ ಬಗ್ಗೆ ನಾನು ಹೇಳಿದ್ದೇನೆ, ಟೈಪ್ ಮಾಡಿದ್ದೇನೆ, ಅದನ್ನು ಓದ್ಕೊಳ್ಳಿ. ಹಾಗೆ ಅದರ ನಂತರ ಗಾದೆಗಳಲ್ಲೂ ಸಹ ಸುಲಭವಾಗಿ ನೀವು 2 ಮಾರ್ಕ್ಸನ್ನಂತೂ ತೆಗಿಬೋದು. 3 ಮಾರ್ಕ್ಸ್ ಇರುತ್ತೆ. ಅದು ನಿಮ್ಗೆ ಗೊತ್ತಿದೆ. ಗಾದೆಗಳು ವೇದಗಳಿಗೆ ಸಮಾನ, ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಾಗಲಾರದು, ಇದು ಹಿರಿಯರ ಅನುಭವದ ಮಾತಾಗಿದೆ. ಅದರಲ್ಲಿ ದೇಶ ಸುತ್ತು ಕೋಶ ಓದು ಎನ್ನುವಂಥ ಗಾದೆ ಮಾತು ಅತ್ಯಂತ ಜನಪ್ರಿಯವಾದ ಗಾದೆ ಮಾತಾಗಿದೆ ಅಂತ ಹೇಳಿಬಿಟ್ಟು ದೇಶ ಸುತ್ತೋದ್ರಿಂದ, ಕೋಶ ಅಂದರೆ ಪುಸ್ತಕವನ್ನು ಓದೋದ್ರಿಂದ ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೋಬಹುದು. ಹೀಗೆ ಏನೇನೋ ಬರೀಬಹುದು. ಅಲ್ಲಿ ನೀವು 3 ಅಂಕವನ್ನು ಗಾದೆ ಮಾತಲ್ಲೂ ಸಹ ಸುಲಭವಾಗಿ ಪಡ್ಕೋಬಹುದು. ಅದರ ನಂತರ ಸಂದರ್ಭ ಇದೆ. ಸಂದರ್ಭದಲ್ಲಿ ನೀವು ಕೇವಲ ಯಾವ ಪಾಠ ಯಾರು ಬರ್ದಿರೋದು ಅಂತ ಬರೆದ್ರೂ ಸಹ ನೀವು ಅಲ್ಲಿ 1 ಅಂಕಗಳನ್ನು ಪಡ್ಕೋಬಹುದು. ಈಗ ಉದಾಹರಣೆಗಾಗಿ 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಇದು ಯಾವ ಪಾಠದಿಂದ ಬಂದಿರೋದು? ಮೊದಲ ಪಾಠ, ರಾಮರಾಜ್ಯ ಪಾಠದಲ್ಲಿ ಬಂದಿರೋದು. ಇದನ್ನು ಬರ್ದವ್ರು ಯಾರು? ರಂಗನಾಥ್ ಶರ್ಮಾ ಅಂತ. ನೀವು ಅದನ್ನು ಹೆಂಗೆ ಬರೀತೀರಾ ಅಂತಂದ್ರೆ ಈ ವಾಕ್ಯವನ್ನ ರಂಗನಾಥ ಶರ್ಮಾ ಅವರು ಬರೆದಂತಹ ರಾಮರಾಜ್ಯ ಎಂಬ ಪಾಠದಿಂದ ಆರಿಸಲಾಗಿದೆ ಅಥವಾ ಆಯ್ಕೆ ಮಾಡಲಾಗಿದೆ ಅಂತ ಬರೆದ್ರೂ ಸಹ 1 ಮಾರ್ಕ್ಸ್ ಸಿಗತ್ತೆ. ಹೀಗೆ ಈ ರೀತಿಯಾಗಿ ಈಗ ಉದಾಹರಣೆಗೆ 36ನೇ ತಗೊಳ್ಳೋಣ. ಬಲೆಯ ನಿತ್ತಡೆ ಮುನಿವೇಂ ಅಂತ ಇದೆ. ಇಲ್ಲಿ ಇದನ್ನ ಬರೆದವರು ಯಾರು? ಜನ್ನ. ಪಾಠದ ಹೆಸರು ಏನು? ಬಲೆಯ ನಿತ್ತಡೆ. ಪಾಠದ ಹೆಸರು ನಿಯತಿಯನಾರ್ ಮೀರ್ದಪ್ಪರ್ ಅಂತ ಹೇಳ್ಬಿಟ್ಟು ಈ ವಾಕ್ಯವನ್ನ ಜನ್ನನು ಬರೆದ ನಿಯತಿಯನಾರ್ ಮೀರ್ದಪ್ಪರ್ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಹೀಗೆ ಈ ತರ ನಾವು ಸಂದರ್ಭಕ್ಕೆ ಸಹ 1 ಮಾರ್ಕ್ಸ್ ಅನ್ನು ಸಹ ನಾವು ಪಡೆಯಬಹುದು. 3 ಅಂಕಗಳನ್ನು ಪಡೆಯಬಹುದು. ಅದರಲ್ಲಿ ಇದನ್ನ ಯಾರಿಗೆ ಹೇಳಿದ್ರು ಅನ್ನುವಂಥದ್ದನ್ನ ಬರೆದು ಒಂದೊಂದು ಸಂದರ್ಭಕ್ಕೂ ಸಹ 3 ಅಂಕ ಇದೆ. ಅದರ ನಂತರ ನಾವು ಪದ್ಯಕ್ಕೆ 4 ಅಂಕಗಳನ್ನು ಪಡೆಯಬಹುದು. ನಮ್ಮ ಪದ್ಯ ಭಾಗದಲ್ಲಿರುವಂತಹ ಒಂದೊಂದು ಪದ್ಯ ಭಾಗದಲ್ಲಿ 2 ನೀವು ಕಂಠಪಾಠವನ್ನ ಹಾಕುದಿರತ್ತೆ. ಕಂಠಪಾಠವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದನ್ನ ಕರೆಕ್ಟಾಗಿ ನೀವು ಬಾಪಟ ಹಾಕೊಳ್ಳಿ. ಉದಾಹರಣೆಗಾಗಿ ಇಲ್ಲಿ ಅಯ್ಯಯ್ಯ ಅಂಬುಜವೆಲ್ಲವು ಅಂತ 2 ಪದ್ಯ ಕೊಟ್ಟಿದ್ದಾರೆ. ಇದು ಯಾವುದು? ಆ ಸಿರಿಯ ನಿನ್ನೇನ ಬಣ್ಣಿಪೆನ್ನು ಎಂಬ ಪದ್ಯದಿಂದ ಆಯ್ದುಕೊಂಡಿರೋದು. ಈ ಪದ್ಯದಲ್ಲಿ 2 ಕೊಟ್ಟಿದ್ದಾರೆ. ಆ 2ರಲ್ಲಿ ಒಂದನ್ನ ಕರೆಕ್ಟಾಗಿ ಬರೀಬೇಕು ನೀವು. ಅಂಬುಜವೆಲ್ಲವು ಯಾವ್ದು ಬರೀತೀರೋ ಅದನ್ನ ಬರೀರಿ. ಹಾಗಾದ್ರೆ ನಾವು ಈಗ ಯಾವ ತರ ಪ್ರಾಕ್ಟೀಸ್ ಮಾಡ್ಕೋಬೇಕು ಪರೀಕ್ಷೆಯಲ್ಲಿ ಅಂತಂದ್ರೆ ಪ್ರತಿ ಪದ್ಯದಲ್ಲೂ ಸಹ ಕಂಠಪಾಠ ಕೊಟ್ಟಿದ್ದಾರಲ್ಲ, ಆ ಕಂಠಪಾಠದಲ್ಲಿ 2 ಕೊಟ್ಟಿದ್ದಾರೆ, ಒಂದನ್ನ ಕರೆಕ್ಟಾಗಿ ಬಾಪಟ್ ಹಾಕೊಳ್ಳಿ. ಅದು ಎಷ್ಟು 7 ಬರುತ್ತೆ. ಆ 7 ಪದ್ಯವನ್ನ ಕರೆಕ್ಟಾಗಿ ಬಾಪಟ್ ಹಾಕೊಂಡ್ರೆ ನಿಮಗೆ 4 ಅಂಕಗಳು ಸಿಗುತ್ತದೆ. ಹಾಗೆ ಅದರ ನಂತರ ಇನ್ನೊಂದು ಏನು ಕೊಡ್ತಾರೆ? ಯಾವುದಾದ್ರೂ ಒಂದು ಪದ್ಯ ಕೊಟ್ಟಿರ್ತಾರೆ. ಆ ಪದ್ಯ ಭಾಗವನ್ನ ಓದಿ ಅದರ ಸಾರಾಂಶವನ್ನ ಅರ್ಥ ಮಾಡಿಕೊಂಡು ಅದರ ಮೌಲ್ಯವನ್ನ ಬರೀರಿ ಅಂತ. ಇಲ್ಲಿ ಉದಾಹರಣೆ ನೋಡಿ. ನವಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಈ ಪಾಠ ಬರೆದವರು ಯಾರು? ಕಯ್ಯಾರ ಕಿಂಗಣ್ಣನವರು ಬರೆದಂತಹ ಹೊಸ ಹಾಡು ಎನ್ನೋ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಇದನ್ನ ನೀವು ಅದರ ಅರ್ಥವನ್ನ ಬರೆದು ಮೌಲ್ಯವನ್ನ ಬರೀಬೇಕು. ಅದರ ಅರ್ಥ ಮೀನ್ಸ್ ಅದರ ಸಾರಾಂಶವನ್ನ ಬರೀಬೇಕು. ಹಾಗೆ ಅದರ ನಂತರ ಇನ್ನೊಂದು ಚಿತ್ರ ಕೊಟ್ಟಿದ್ದಾರೆ. ಅಲ್ಲಿ 10 ವಾಕ್ಯಗಳಲ್ಲಿ ಬರೆಯಿರಿ ಅಂತ. ಏನು ಅಲ್ಲಿ ಇದ್ರದ್ದು ನಮ್ಮ ರಾಧಾಕೃಷ್ಣವರ
ಭಾವಚಿತ್ರ ಇದೆ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಹ ಅವರನ್ನು ರಥದಲ್ಲಿ ಕುಳಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತಹ ದೃಶ್ಯವನ್ನು ನಾವು ಅಲ್ಲಿ ನೋಡ್ಬೋದು. ಅಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ, ಏನು ಸರ್ವೇಪಲ್ಲಿ ರಾಧಾಕೃಷ್ಣ ಅವರ ಜೀವನ ಮತ್ತು ಸಾಧನೆಯನ್ನು ಬರೆಯಿರಿ, ಅಥವಾ ಮೈಸೂರಲ್ಲಿ ನಡೆದ ರಾಧಾಕೃಷ್ಣನ್ ಅವರಿಗೆ ಮೈಸೂರಲ್ಲಿ ನೀಡಿದ ಬೀಳ್ಕೊಡುಗೆಯ ಸಂದರ್ಭದ ಸನ್ನಿವೇಶ ಆ ಚಿತ್ರದಲ್ಲಿ ನೋಡ್ತಾ ಇದ್ದೀವಲ್ಲ, ಅದನ್ನು ಬರೀರಿ ಅಂತ. ಅದನ್ನು ಸ್ವಂತವಾಗಿ ನೀವು ಬರೀಬೇಕು. ಹಾಗೆ ಅದರ ನಂತರ ಪಾಠದಿಂದ ಒಂದು, ಪದ್ಯದಿಂದ ಒಂದು 4 ಅಂಕದ ಪ್ರಶ್ನೆಯನ್ನ ಕೇಳಿರ್ತಾರೆ. ಇಲ್ಲಿ ಒಂದು ರಾಧಾಕೃಷ್ಣರ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಹರಿಶ್ಚಂದ್ರ ಮತ್ತು ರಾಘವಾಂಕನ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದ, ಅಥವಾ ನಿನ್ನ ಮುತ್ತಿಗೆಯ ಸತ್ತಿಗೆನಿತ್ತು ಸಲಹು ಅಂದ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ ಮೌಲ್ಯಗಳು ಅನ್ನುವಂಥದ್ದು. ಇಲ್ಲಿ ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ಯಾವ ರೀತಿಯಾಗಿ ಸಂಭಾಷಣೆ ನಡೆಯುತ್ತೆ, ಹರಿಶ್ಚಂದ್ರ ಅಲ್ಲಿ ಗಾಡಿಗೆ ಹೋಗ್ತಾನಲ್ಲ, ಹೋದಾಗ ಅಲ್ಲಿ ಗಾನರಾಣಿಯರು ಬಂದ್ಬಿಟ್ಟು ಯಾವ ರೀತಿಯಾಗಿ ಡ್ಯಾನ್ಸನ್ನು ಮಾಡಿ ಹರಿಶ್ಚಂದ್ರನ ಮನವೊಲಿಸ್ಕೊಂಡು ಹರಿಶ್ಚಂದ್ರನ ಹತ್ರ ಏನು ಕೇಳ್ತಾರೆ, ಹರಿಶ್ಚಂದ್ರ ಏನು ಮಾಡ್ತಾನೆ, ಅವರಿಬ್ಬರೊಂದಿಗೆ ಯಾವ ರೀತಿ ಸಂವಾದ ನಡೆಯುತ್ತೆ, ಅದರ ಬಗ್ಗೆ ನೀವು ಸ್ವಂತವಾಗಿ ಕಥೆಯ ರೂಪದಲ್ಲಿ ನೀವು ಬರೀಬೇಕು. ಹಾಗೆಯೇ ಒಂದು ಈ ಗದ್ಯ ಭಾಗ ಮಾತ್ರ ನಮ್ಮ ಪಠ್ಯಪುಸ್ತಕದಲ್ಲಿ ಇರುವುದಿಲ್ಲ, ಅದು ಬೇರೆ ಪಠ್ಯಪುಸ್ತಕದಲ್ಲಿ ಇರುವಂಥದ್ದು. ಪಠ್ಯಪುಸ್ತಕ ಅಂದರೆ ಹೊರಗಿನ ಇದರಲ್ಲಿ ಇರುವಂಥದ್ದು, ಅದನ್ನು ಕೊಟ್ಟಿರ್ತಾರೆ. ನೀವು ಅದು ಒಂದೊಂದಕ್ಕೆ 2 ಮಾರ್ಕ್ಸ್ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ, 2 ಪ್ರಶ್ನೆಗೆ 4 ಮಾರ್ಕ್ಸ್ ಇರುತ್ತೆ. ಅದರಲ್ಲೇ ಇರುವಂಥದ್ದು ಪ್ರಶ್ನೆ, ಅದನ್ನು ನೋಡಿಕೊಂಡು ನೀವು ಬರೀಬೇಕು, 4 ಅಂಕಗಳು. ಅದೇ ರೀತಿ ಆಮೇಲೆ ಲೆಟರ್ ರೈಟಿಂಗ್ ನಿಮಗೆ ಗೊತ್ತಿದೆ, 2 ಲೆಟರ್ ರೈಟಿಂಗ್ ಕೊಟ್ಟಿರ್ತಾರೆ, ಒಂದು ವೈಯಕ್ತಿಕ ಮತ್ತು ಇನ್ನೊಂದು ಮನವಿ ಪತ್ರವನ್ನು ಖಾಸಗಿ ಇದನ್ನು ಕೊಟ್ಟಿರ್ತಾರೆ. ಇಲ್ಲಿ ನೀವು ನಿಮ್ಮನ್ನು ರಾಮನಗರದ ಸರ್ಕಾರಿ ಪ್ರೌಢಶಾಲೆ ಜಗದೀಶ ಎಂದು ಭಾವಿಸಿಕೊಂಡು ಏನು ಮಾಡಬೇಕು, ಗಣರಾಜ್ಯೋತ್ಸವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ಶಿಕ್ಷಣ ವಾರ್ತಾ ಪತ್ರಿಕೆಯ ಸಂಪಾದಕರಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಕೊಟ್ಟಿರ್ತಾರೆ. 5 ಅಂಕಗಳನ್ನು ಲೆಟರ್ ರೈಟಿಂಗಲ್ಲಿ ನಾವು ಆರಾಮಾಗಿ 5 ಅಂಕಗಳನ್ನು ನಾವು ಈಜಿಯಾಗಿ ಪಡ್ಕೋಬಹುದು. ನಿಮಗೆ ಗೊತ್ತಿದೆ, ನೆನ್ಪಿಟ್ಕೋಬೇಕು, ಇಂದ, ಗೆ, ಮಾನ್ಯರೇ, ವಿಷಯ, ಈ ಮೂಲಕ ತಿಳಿಸುವುದೇನೆಂದರೆ ತಮ್ಮ ವಿಶ್ವಾಸಿ, ಇಷ್ಟನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ಇಂದ ಯಾರು, ನಿಮ್ಮಿಂದ ಯಾರು, ಜಗದೀಶ, ಸರ್ಕಾರಿ ಪ್ರೌಢಶಾಲೆ ರಾಮನಗರ. ಆಯ್ತಾ? ಯಾರಿಗೆ ನಾವು ಬರೆಯಬೇಕು, ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಯಾರು, ಪತ್ರಿಕೆಯ ಸಂಪಾದಕರು, ಶಿಕ್ಷಣ ವಾರ್ತೆ ರಾಮನಗರ. ಆಯಿತು. ಆಮೇಲೆ ಮಾನ್ಯರೇ, ವಿಷಯ ಏನು, ಗಣರಾಜ್ಯೋತ್ಸವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ, ಅಲ್ಲೇ ಇರುತ್ತೆ. ಅದರ ನಂತರ ಈ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ಶಾಲೆಯಲ್ಲಿ ಜನವರಿ 26ರಂದು ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ, ತುಂಬ ಸುಂದರವಾಗಿ ಮಾಡಿದ್ರು. ಈ ಕಾರ್ಯಕ್ರಮದ ವರದಿಯನ್ನು ನಿಮ್ಮ ಪತ್ರಿಕೆಯಲ್ಲಿ, ಶಿಕ್ಷಣ ವಾರ್ತೆ ಪತ್ರಿಕೆಯಲ್ಲಿ ಪ್ರಕಟಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅಷ್ಟೇ, ತಮ್ಮ ವಿಶ್ವಾಸಿ. ಆರಾಮಾಗಿ ಇಲ್ಲಿ ಧನ್ಯವಾದಗಳು. ಇಲ್ಲಿ ನಾವು 5 ಅಂಕಗಳನ್ನು ನಾವು ಆರಾಮಾಗಿ ಪಡೆಯಬಹುದು. ಈಗ ಕೊನೆಯದಾಗಿ 45ನೇದು, ಒಟ್ಟು 45 ಪ್ರಶ್ನೆಗಳು ಇರ್ತದೆ. ಪ್ರಬಂಧ, 15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ 5 ಅಂಕಗಳು. ಯಾವುದಾದ್ರೂ ಕೊಡ್ಬೋದು. ಮತದಾನ ಜಾಗೃತಿ ಮೂಡಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು, ಅಥವಾ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಏನು. ನೀವು ಪ್ರಬಂಧ ಬರೆಯೋಕೆ ಗೊತ್ತಿದೆ, ಪೀಠಿಕೆ, ಪ್ರಬಂಧದ ವಿವರಣೆ, ಆಮೇಲೆ ಉಪಸಂಹಾರ, ಈ 3 ಸ್ಟೆಪ್ಪು ಅದರಲ್ಲಿ ಇರ್ತದೆ. ಹೀಗೆ ಒಟ್ಟಾರೆಯಾಗಿ 1ರಿಂದ 45 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಪ್ರಶ್ನೆ ಪತ್ರಿಕೆ. ಇದರಲ್ಲಿ ನಾವು ಹಾಗಾದರೆ ಈಗ ಏನು ನೋಡಿದ್ವಿ, ಸಮಾಸಗಳನ್ನು ಓದ್ಕೋಬೇಕು, ಸಂಧಿಗಳನ್ನು ಓದ್ಕೋಬೇಕು, ವಿಭಕ್ತಿ ಪ್ರತ್ಯಯಗಳನ್ನು ಓದ್ಕೋಬೇಕು. ಅದೇ ಥರ ತತ್ಸಮ ತದ್ಭವ, ಸಜಾತಿ, ವರ್ಣಮಾಲೆ ಇವನ್ನೆಲ್ಲ ಓದ್ಕೊಂಡು ಅಲಂಕಾರ, ಛಂದಸ್ಸು, ಇವನ್ನೆಲ್ಲ ಗಾದ್ಯ ಮಾತು, ಅದೇ ರೀತಿಯಾಗಿ ಲೆಟರ್ ರೈಟಿಂಗು, ಪತ್ರಲೇಖನ ಮತ್ತು ಪ್ರಬಂಧ ಇವನ್ನೆಲ್ಲ ಓದ್ಕೋಬೇಕು ಅನ್ನೋದು ಗೊತ್ತಾಯಿತು. ಹೀಗೆ ನಾವೆಲ್ಲರೂ ಚೆನ್ನಾಗಿ ಓದ್ಕೊಳ್ಳೋಣ, ಭಯಪಡುವ ಅವಶ್ಯಕತೆ ಇಲ್ಲ. ಇದನ್ನೇ ಮಾದರಿಯಾಗಿ ಇಟ್ಕೊಂಡು ಅಭ್ಯಾಸ ಮಾಡಿ ಎಲ್ಲರೂ ಉತ್ತೀರ್ಣರಾಗಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ.